ಇಷ್ಟು ದಿನ ರೆಸಾರ್ಟ್ ರಾಜಕೀಯವನ್ನು ರಾಜ್ಯ ನೋಡಿತ್ತು. ಈಗ ಫಾರೆನ್ ಟೂರ್ ರಾಜಕೀಯವನ್ನು ಕೂಡ ನೋಡುವಂತೆ ಆಗಿದೆ. ಈ ಫಾರೆನ್ ಟೂರ್ ಹೋಗ್ತಾ ಇರುವಂಥದ್ದು ಯಾರೋ ಅಧಿಕಾರಿಗಳು ಚಿಕ್ಕ ಪುಟ್ಟವರು ಬೇರೆ ವಿಚಾರ. ಆದರೆ ಈಗ ಶಾಸಕರೇ, ಅದರಲ್ಲೂ ಕೂಡ ಆಡಳಿತ ಪಕ್ಷದ ಶಾಸಕರೇ ಈಗ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಇಷ್ಟಕ್ಕೂ ಈ ಫಾರಿನ್ ಟೂರ್ಗೆ ಯಾಕೆ ಹೋಗ್ತಾ ಇದ್ದಾರೆ, ಅದರ ಉದ್ದೇಶ ಏನು, ಕೇವಲ ಎಂಜಾಯ್ಮೆಂಟ್ ಅಷ್ಟೇನಾ, ಈ ಎಲ್ಲ ಪ್ರಶ್ನೆಗಳಿಗೆ ಅವ್ರ ಬಳಿ ಕೂಡ ಉತ್ತರ ಇಲ್ಲ. ಅನೇಕರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಸರ್ಕಾರಿ ಖರ್ಚಲ್ಲಿ ಹೋದ್ರೆ ಅದನ್ನು ಮಾತ್ರ ಒಪ್ಕೊಂಡ್ಬಿಡ್ತೀರಾ, ಶಾಸಕರು ಹೋದರೆ ಯಾಕೆ ಒಪ್ಕೊಳ್ಳಲ್ಲ ಅನ್ನುವಂಥ ಮಾತು. ಆದರೆ ಆ ಶಾಸಕರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆನೇ ಅಲ್ವಾ, ಅಲ್ಲೆಲ್ಲವೂ ಕೂಡ ಶಾಂತವಾಗಿದೆಯಾ, ಎಲ್ಲವೂ ಅಭಿವೃದ್ಧಿ ಆಗಿಬಿಟ್ಟಿದೆಯಾ, ಎಲ್ಲ ಪ್ರಶ್ನೆಗಳು ಮುನ್ನಡೆ ಬರುತ್ತೆ. ಅದರಲ್ಲೂ ಈ ಟೈಮ್ನಲ್ಲಿ ಅಂದರೆ ಯಾವಾಗ ಅಧಿಕಾರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರು ಈಗ ವಿದೇಶಕ್ಕೆ ಹೋಗ್ತಾ ಇರುವಂಥದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಈ ಕಾಂಗ್ರೆಸ್ ಮನೆಯ ಟೂರ್ ಪಾಲಿಟಿಕ್ಸ್ ಬಗ್ಗೆ ವಿವರವಾಗಿ ಹೇಳ್ತೀನಿ ಈ ಸ್ಟೋರಿ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ಏನೂ ಗೊತ್ತಿಲ್ಲ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇತ್ತು ನಾನೇ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗುತ್ತೆ. ನನಗೆ ಗೊತ್ತಿಲ್ಲ. ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ. ನನಗೆ ರಾಮನಗರನೇ ಫಾರಿನ್. ಅವ್ರು ಹೋಗೋಕ್ಕೆ ನನ್ನೇನು ಅಭ್ಯಂತರನೂ ಇಲ್ಲ. ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಚರ್ಚೆಯೇ ಗೊಂದಲದ ಗೂಡಾಗಿದೆ. ಈ ಮಧ್ಯೆ ಸಿಎಂ ಆಪ್ತ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಮೊದಲು ಸರ್ಕಾರಿ ಪ್ರಾಯೋಜಿತ ಎಂಬ ಅರ್ಥದಲ್ಲಿ ಹೊರಬಿದ್ದಿದ್ದ ಈ ಟೂರ್ ಈಗ ಖಾಸಗಿ ಟ್ರಿಪ್ ಆಗಿ ಬದಲಾಗಿದೆ. ಇಂದು ಮಧ್ಯರಾತ್ರಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹೋಗೋ ಶಾಸಕರು ಮಾರ್ಚ್ 1ರವರೆಗೂ ಅಲ್ಲೇ ಉಳ್ಕೊಳ್ಳಲಿದ್ದಾರೆ. ಹಾಗಿದ್ರೆ ವಿದೇಶ ಪ್ರವಾಸಕ್ಕೆ ಹೋಗೋ ಶಾಸಕರ ಅಂಕಿ ಸಂಖ್ಯೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನೋಡೋದಾದ್ರೆ, ಕೆಲ ಶಾಸಕರ ಪ್ರವಾಸದ ಪ್ಲಾನ್ ಈಗಾಗಲೇ ರೆಡಿಯಾಗಿದೆ. ಪ್ರಾರಂಭದಲ್ಲಿ 35 ಶಾಸಕರು ಪ್ರವಾಸಕ್ಕೆ ಸಜ್ಜಾಗಿದ್ರು. ಯಾವಾಗ ಟೂರ್ ವಿವಾದದ ಸ್ವರೂಪ ಪಡಿತೋ ಆಗ ಈ ಸಂಖ್ಯೆ 22-24ಕ್ಕೆ ಇಳಿತು. ಇದರಲ್ಲಿ ಇನ್ನಷ್ಟು ಶಾಸಕರು ಕೈಕೊಡೋ ಮುನ್ಸೂಚನೆ ಇದೆ. ಇನ್ನು ಎಐಸಿಸಿ ಪ್ರೆಸಿಡೆಂಟ್ ಉಸ್ತುವಾರಿ ಸುರ್ಜೇವಾಲಾಗೆ ಮಾಹಿತಿ ಹೋಗಿದೆ. ಖಾಸಗಿ ಟೂರ್ ಅಂದ್ರೂ ಕೂಡ ಪೊಲಿಟಿಕಲ್ ತಿರುವು ಪಡೆದಿದೆ. ಹೀಗಾಗಿ ಸಿಎಂ ಬೆಂಬಲಿತ ಶಾಸಕರು ಅನ್ನೋ ಕಾರಣಕ್ಕೆ ಡಿಕೆ ಕೆಂಗಣ್ಣಿಗೆ ಗುರಿ ಆಗಬಹುದು. ಇಷ್ಟೆಲ್ಲಾ ಗೊಂದಲ ಮಾಡ್ಕೊಂಡು ಹೋಗೋದು ಬೇಕಾ ಅನ್ನೋ ಮನಸ್ಥಿತಿಯಲ್ಲಿ ಕೆಲವು ಶಾಸಕರಿದ್ದಾರೆ. ಹೀಗಾಗಿ ಯಾರು ಪ್ರವಾಸಕ್ಕೆ ಹೋಗ್ತಾರೆ, ಯಾರು ಡ್ರಾಪ್ ಔಟ್ ಆಗ್ತಾರೆ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಊರಲ್ಲಿ ಕಣಮಕಟ್ಟೆ ನಮ್ಮ ಊರಲ್ಲಿ ಜಾತ್ರೆ ಇದೆ 21ಕ್ಕೆ. ಇವೆಲ್ಲ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ನಾನು ಹೋಗ್ಬಾರ್ದಂತ ಡಿಸೈಡ್ ಮಾಡಿದ್ದೀನಿ. ಫಾರಿನ್ ಟೂರ್ ವೈಯಕ್ತಿಕ ಹೋಗ್ಬೋದು, ಅದು ಅವ್ರು ಬಿಟ್ಟಿದ್ದಾರೆ. ಫ್ಯಾಮಿಲಿ ಹೋಗ್ತೇವೆ, ನಾನು ಹೋಗ್ತೇನೆ, ಫ್ಯಾಮಿಲಿ ಹೋಗ್ತೇವೆ. ನಾವು ರಾತ್ರಿ ಕಲ್ತ ಗೊತ್ತಾಗ್ತದೆ ಹೆಂಗೆ ನಾನು ಇದು ನೋಡಿದೆ, ಯಾರು ಬರ್ತಾರೋ ಯಾರು ಬಿಡ್ತಾರೋ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ರು ಬರ್ತೀವಿ ಅಂದ್ರೆ ಬನ್ನಿ ಅಂತ ಹೋಗ್ತಿದ್ದೆ. ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಮ್ಮ ದುಡ್ಡಲ್ಲಿ ನಾವು ಪ್ರವಾಸ ಹೋಗ್ತೀವಿ. ಇದರಲ್ಲಿ ಏನು ವಿಶೇಷ ಇಲ್ಲ. ನಮಸ್ಕಾರ. ಶಾಸಕರ ಫಾರಿನ್ ಟೂರ್ ಬಗ್ಗೆ ಡಿಸಿಎಂ ಡಿಕೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅವರವರ ವೈಯಕ್ತಿಕ ವಿಚಾರ ಇದೆಯೋ ಅಥವಾ ಯಾರಾದ್ರೂ ಕಳಿಸ್ತಿದ್ದಾರೋ ಗೊತ್ತಿಲ್ಲ, ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ದಾರೋ ಮಾಹಿತಿ ಇಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಾನ್ಸರ್ ಅನ್ನೋದು ಊಹಾಪೋಹ ಅಂತಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಅವ್ರುಗಳೆಲ್ಲ ಶಾಸಕರುಗಳು ಆಯ್ತಾ, ಅವರೆಲ್ಲ ಏನು ಸಣ್ಣ ಪುಟ್ಟದವರೇನಲ್ಲ. ಅವ್ರು ವಿದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನು ಶಾಸಕ ಶಿವಗಂಗಾ ಬಸವರಾಜ್ ಶಾಸಕರ ವಿದೇಶ ಪ್ರವಾಸಕ್ಕೆ ನನ್ನ ಆಕ್ಷೇಪ ಇಲ್ಲ ಅಂತಲೇ ಬಜೆಟ್ ಸಮಯದಲ್ಲಿ ಹೋಗೋದು ಸೂಕ್ತ ಅಲ್ಲ ಅಂದಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೋಗೋರಿಗೆ ಬೇಡ ಅನ್ನೋಕ್ಕಾಗಲ್ಲ ಅಂತಿದ್ದಾರೆ. ಬಜೆಟ್ ಪೂರ್ವಭಾವಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ, ಹೋಗ್ಬೇಡ್ರಿ ಅಂತ ಹೇಳಕ್ಕೂ ಬರೋದಿಲ್ಲ. ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಇದೇ ರೀತಿ ಶಾಸಕ ಇಕ್ಬಾಲ್ ಹುಸೇನ್, ಕೆಎನ್ ರಾಜಣ್ಣ ಏನ್ ಹೇಳಿದ್ರು ಕೇಳಿ. ನನಗೆ ರಾಮನಗರನೇ ಫಾರಿನ್. ನಾನು ಬೆಳಗ್ಗೆ ಇಲ್ಲಿ ಬಂದ್ರೇನೆ ನನಗಿಲ್ಲೇ ಎಲ್ಲ ಕಾಣ್ತದೆ. ಭಿನ್ನರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ನಾಯಕತ್ವ ಅನ್ನೋ ಬೆಂಕಿಯಲ್ಲಿ ದಗದಗಿಸ್ತಿರೋ ಕೈ ಮನೆಯಲ್ಲಿ ಈಗ ಶಾಸಕರ ಫಾರಿನ್ ಟ್ರಿಪ್ ಬೇರೆಯದ್ದೇ ಗಾಳಿ ಬೀಸ್ತಿದೆ. ಗೊಂದಲಕ್ಕೆ ತೆರೆ ಎಳಿಬೇಕಿದ್ದ ಹೈಕಮಾಂಡ್ ಸ್ಥಳೀಯ ಸಮಸ್ಯೆ ಅಂತ ಕೈ ತೊಳ್ಕೊಂಡಿದೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು
ಉಪಮುಖ್ಯಮಂತ್ರಿಗಳು ಇವರೆಲ್ಲ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ಪ್ರಸನ್ನ ಹರೀಶ್ ಜೊತೆ ಈರಣಬಸವ, TV9 ಬೆಂಗಳೂರು.